ಇದು NH 209ಗೆ ಸಿಗುವಂಥ ಕಮರ್ಷಿಯಲ್ ಪ್ರಾಪರ್ಟಿ. 10 ಕುಂಟೆ ನೋಡಿ. ಪಕ್ಕದಲ್ಲಿ ಓಯಸಿಸ್ ರೆಸ್ಟೋರೆಂಟ್ ಇದೆ, ಇನ್ನೊಂದು ಕಡೆ ಪ್ರೈಡ್ ಹೋಟ್ಲಿದೆ. ಅದೇ NH 209. ಇಲ್ಲಿಂದ ಬಲಕ್ಕೆ ಹೋದರೆ ನಿಮಗೆ ದಯಾನಂದ ಸಾಗರ್ ಕಾಲೇಜು 1 ಕಿಲೋಮೀಟ್ರು. ಇಲ್ಲಿಂದ ಎಡಕ್ಕೆ ಹೋದರೆ ಜೈನ್ ಕ್ಯಾಂಪಸ್ಸು 1.25 ಕಿಲೋಮೀಟ್ರು. ಸೊ ಇದು ಪ್ರಾಧಿಕಾರದಿಂದ ನಿಮ್ಗೇನೇ ಬಿಲ್ಡಿಂಗ್ ಕಟ್ಟಿದ್ರು ಹೈವೇಂದ 130 ಅಡಿಗೆ ಒಳಗಡೆ ಪರ್ಮಿಷನ್ ಕೊಡಲ್ಲ. ಅದಾದಮೇಲೆ ಸೊ ಇಲ್ಲಿಂದ ಜಾಗ ರೋಡ್ ಅಲ್ಲಿಂದನೂ ಸ್ಟಾರ್ಟ್ ಆಗುತ್ತೆ. ಇದು 12 ಅಡಿ ರೋಡು, ಇದು 16 ಅಡಿ ರೋಡು. ಇದಕ್ಕೆ ಅಟ್ಯಾಚ್ ಆಗಿರುವಂಥ ಟೋಟಲ್ 26 ಕುಂಟೆ ಬರುತ್ತೆ. ಇದು ನೋಡಿ, ಇಂದ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಅದೇ ದಯಾನಂದ ಸಾಗರ್ ಕ್ಯಾಂಪಸ್. ಅದು ಇದು ಒಂದು 26 ಕುಂಟೆ ಟೋಟಲ್ ಬೌಂಡ್ರಿ. ಈ ಬೌಂಡ್ರಿನಲ್ಲಿ ಏನು ಕಾಣಿಸ್ತದೆ, ಇದರಲ್ಲಿ 10 ಕುಂಟೆ ಜಾಗ ಸಪ್ರೇಟ್ ಲೈವ್ನ ಸ್ಕೆಚ್ ಮಾಡಿ ಸೇಲ್ ರಿಜಿಸ್ಟರ್ ಮಾಡಿಕೊಡ್ತಾರೆ ಓನರು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಇಲ್ಲಿ PG ಅಥವಾ ರೆಸ್ಟೋರೆಂಟು ನೋಡ್ಬೋದು ನೀವು. ಅಕ್ಕಪಕ್ಕ ಎಲ್ಲ ಆಲ್ರೆಡಿ ರೆಸ್ಟೋರೆಂಟ್ ಇದೆ. ಸೊ PGಗಳಿಗೆ ಒಳ್ಳೆ ಡಿಮ್ಯಾಂಡ್ ಇರೋ ಏರಿಯಾ ಇದು. PG ಕಟ್ಟೋದಕ್ಕೆ ಸೂಟಬಲ್ ಜಾಗ. ಸೊ ಇಲ್ಲಿವರೆಗೂ ಪ್ರಾಧಿಕಾರದಿಂದ NOC ಕೊಡಲ್ಲ. ಇದರಿಂದ ಮುಂದಕ್ಕೆ ಇದು 16 ಅಡಿ ರೋಡು. ಮುಂದೆ ಅವರೇ ಉಳ್ಕೆದನ್ನು ಓನರ್ ಇಟ್ಕೊತಾರೆ. ಲೆಫ್ಟಿಗೆ ಏನು ಬರುತ್ತೆ, ಈ ಬೌಂಡ್ರಿನಲ್ಲಿ 10 ಕುಂಟೆ ಸಪ್ರೇಟ್ 11 ಸ್ಕೆಚ್ ಮಾಡಿ ರಿಜಿಸ್ಟರ್ ಮಾಡ್ತಾರೆ. ಇದು NH 209 ನೋಡ್ಬೋದು. ಎದುರುಗಡೆ ಎಲ್ಲ PG ಬಿಲ್ಡಿಂಗ್ಸು. ಲಾರ್ಜ್ ಸ್ಕೇಲಲ್ಲಿ PG ಮಾಡ್ತೀನಿ ಅನ್ನೋರಿಗೆ ಸೂಟಬಲ್ ಜಾಗ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಕನ್ವರ್ಷನ್ ಆಗಿಲ್ಲ, ಕನ್ವರ್ಷನ್ ಸಿಗುತ್ತೆ. ಅಗ್ರಿಕಲ್ಚರ್ ಸ್ಟೇಟಸ್ ಎಲ್ಲ ಇದೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ 1.25 ಕಿಲೋಮೀಟ್ರ್ ಹೋದರೆ ಜೈನ್ ಕ್ಯಾಂಪಸ್ಸು. ಇಲ್ಲಿಂದ ಈ 70 1 ಕಿಲೋಮೀಟ್ರ್ ಆಗಲ್ಲ, ಅದು ದಯಾನಂದ ಸಾಗರ್ ಯೂನಿವರ್ಸಿಟಿ ಕ್ಯಾಂಪಸ್ಸು. ಇಲ್ಲೆಲ್ಲ ಸುತ್ತಲೂ ಇಲ್ಲಿ ಕಾಣಿಸ್ತಾವೆಲ್ಲ PGಗಳೇ ಅಲ್ಲ, ಬಟ್ ಸ್ಮಾಲ್ ಸ್ಕೇಲ್ PGಗಳಿವು. ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀನಿ ಅನ್ನೋರಿಗೆ ಆಲ್ಮೋಸ್ಟ್ 11,000 ಸ್ಕ್ವೇರ್ ಫೀಟ್ ಸಿಗುತ್ತೆ. PGಗೆ ಸೂಟಬಲ್ ಜಾಗ. ಆರವಳ್ಳಿ ಕನಕಾಪುರ ಮಧ್ಯದಲ್ಲಿ ಬರುತ್ತೆ. PG ಅಥವಾ ರೆಸ್ಟೋರೆಂಟ್ಗೆ ಕಟ್ಟೋದಕ್ಕೆ ಮಾಡಿಸೋ ಜಾಗ. ಒಳ್ಳೆ ಬಿಸ್ನೆಸ್ ಸ್ಪಾಟ್.